ಹಾಯ್ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಭಾರ್ಗವಿ ನಾರಾಯಣ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತಿನ ವ್ಲಾಗ್ನಲ್ಲಿ ನನ್ನ ಮಾರ್ನಿಂಗ್ ಟು ಈವ್ನಿಂಗ್ ರೊಟೀನ್ ವ್ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಎದ್ದ ಕೂಡಲೇ ಫ್ರೆಶ್ ಅಪ್ ಆಗಿ ಸ್ವಲ್ಪ ವರ್ಕೌಟ್ನ ಮಾಡ್ಕೊಳ್ತೀನಿ ಮನೆಯಲ್ಲೇ. ಔಟ್ಸೈಡ್ ಎಲ್ಲೂ ಹೋಗೋದಿಲ್ಲ, ವಾಕಿಂಗ್ ವರ್ಕೌಟ್ ಅಂತ ಹೇಳ್ಬಿಟ್ಟು ಮನೆಯಲ್ಲೇ ಮಾಡ್ಕೊಳ್ತೀನಿ. ತುಂಬ ದಿನಗಳಿಂದ ಅಂದ್ಕೊಳ್ತಾ ಇದ್ದೆ, ತುಂಬ ದಿನಗಳಿಂದ ಮಾರ್ನಿಂಗ್ ರೊಟೀನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಬೇಕು, ನನ್ನ ರೊಟೀನ್ ಯಾವ ಥರ ಇರುತ್ತೆ ಅಂತೇಳಿ ಅಂದ್ಕೊಳ್ತಾ ಇದ್ದೆ. ಬಟ್ ಟೈಮೇ ಸಿಗ್ತಾ ಇರಲಿಲ್ಲ. ಬೆಳಗ್ಗೆ ಎದ್ದ ಕೂಡಲೇ ವರ್ಕೌಟ್ ಮಾಡ್ಕೊಳ್ಳೋದು, ಮನೆ ಮುಂದೆ ಕ್ಲೀನ್ ಮಾಡ್ಕೊಳ್ಳೋದು, ಪೂಜೆ ಮಾಡೋದು, ನನ್ನ ಮಗಳಿಗೆ ತಿಂಡಿ ಮಾಡೋದು, ಇದೇ ಕೆಲಸ ಹೋಗ್ಬಿಡ್ತಾ ಇತ್ತು. ಸೊ ಆಗ್ತಾನೆ ಇರಲಿಲ್ಲ ಎಷ್ಟು ಅಂದ್ಕೊಳ್ತಾ ಇದ್ರು. ಬಟ್ ನಾನು ಎದ್ದೊಳೋದು 5ಗೆ ಎದ್ಬಿಡ್ತೀನಿ. ಎದ್ದಿದ ತಕ್ಷಣ ಇದೆಲ್ಲ ಕೆಲಸ ಇರುತ್ತೆ. ಎಲ್ಲಿ ಮಾರ್ನಿಂಗ್ ರೊಟೀನ್ ಕ್ಯಾಮ್ರಾ ಇಟ್ಕೊಂಡು ಶೂಟ್ ಮಾಡ್ಕೊಳ್ಳೋದಕ್ಕಾಗುತ್ತೆ ಹೇಳಿ. ಸೊ ಅದರಿಂದ ನೈಟೇ ಡಿಸೈಡ್ ಮಾಡಿದೆ, ನನ್ನ ಮಗಳಿಗೆ ಹೆಂಗಿದ್ರು ನಾಳೆ ಸ್ಕೂಲ್ ಇಲ್ಲ, ನಾಳೆ ಮಾರ್ನಿಂಗ್ ರೊಟೀನ್ನ ಶೇರ್ ಮಾಡ್ಕೊಳ್ಳೇಬೇಕು ಅಂತೇಳಿ ಎಲ್ಲ ಶೂಟ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಮಾರ್ನಿಂಗ್ ರೊಟೀನ್ ಈ ಥರ ಇದ್ಬಿಡುತ್ತೆ ಫ್ರೆಂಡ್ಸ್ ಡೈಲಿ. ಆ್ಯಂಡ್ ನಮ್ಮ ಮನೆಯವರು ಬಿಸಿನೀರನ್ನ ಕುಡಿತಾರೆ. ಸೊ ಅದರಿಂದ ಅವ್ರಿಗೆ ಸ್ವಲ್ಪ ಒಂದು ನಿಂಬೆಹಣ್ಣು ಫುಲ್ಲು ಹಿಂಡ್ಬಿಟ್ಟು ಕೊಟ್ಬಿಡ್ತೀನಿ. ಅವ್ರು ಈ ಥರ ರೂಢಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆ್ಯಂಡ್ ಇವಾಗ ನನ್ನ ಮಗನಿಗೆ ರೆಡಿ ಮಾಡ್ತಾ ಇದ್ದೀನಿ. ಅವನಿಗೆ ಸ್ಕೂಲ್ ಇದೆ. ಸೊ ಅದರಿಂದ ಅವನಿಗೆಲ್ಲ ಸ್ನಾನ ಮಾಡಿಸಿ ರೆಡಿ ಮಾಡಿ ಇನ್ನು ಸ್ಕೂಲಿಗೆ ಕಳಿಸ್ಬೇಕು. ಇನ್ನು ಅವನಿಗೆ ಸ್ಕೂಲಿಗೆ ಕಳಿಸಿದ ನಂತರ ತಿಂಡಿ ಎಲ್ಲ ಮಾಡಿಬಿಟ್ವಿ ಫ್ರೆಂಡ್ಸ್ ಬೆಳಗ್ಗೆನೆ. ಆ್ಯಂಡ್ ಇವತ್ತು ಮಾರ್ನಿಂಗ್ ಬಂದುಬಿಟ್ಟು ಉಪ್ಮಾ ರೆಡಿ ಮಾಡಿ ಇಟ್ಟಿದ್ದೀನಿ. ಆ್ಯಂಡ್ ನಮ್ಮಮ್ಮ ಇಲ್ಲಿ ಫಿಶ್ನ ಕಲಿಸ್ತಾ ಇದ್ದಾರೆ. ಆ್ಯಂಡ್ ಇವತ್ತು ಬುಧವಾರ ಆಗಿರೋದ್ರಿಂದ ಆ ಬುಧವಾರ ಮಂಗಳವಾರ ಆ ಥರ ಇರೋ ಟೈಮಲ್ಲಿ ನಮಗೆ ಅಷ್ಟೊಂದು ಕೆಲಸ ಇರೋದಿಲ್ಲ ಮನೆಯಲ್ಲಿ. ಯಾಕಂತ ಹೇಳಿದ್ರೆ ಒಂದೊಂದ್ಸಲ ಮಂಗಳವಾರ ಆದರೆ ಬೆಳಗ್ಗೆನೇ ಪೂಜೆ ಆಗೋಗ್ಬಿಡುತ್ತೆ. ಆ್ಯಂಡ್ ಮಧ್ಯಾಹ್ನದಿಂದ ಫಿಶ್ಶು ಇಲ್ಲಾಂದರೆ ಚಿಕನ್ ಆ ಥರ ಮನೆಗೆ ತಂದು ನಾನ್ ವೆಜ್ನ ಮಾಡ್ತೀವಿ. ಇವತ್ತು ಬುಧವಾರ ಆಗಿರೋದ್ರಿಂದ ನಿನ್ನೆ ಸಾಯಂಕಾಲ ಫಿಶ್ನ ತಂದು ಫ್ರೀಝರಲ್ಲಿ ಇಟ್ಟಿದ್ವಿ. ಸೊ ಬೆಳಗ್ಗೆನೇ ಸ್ವಲ್ಪ ಫಿಶ್ನೆಲ್ಲ ಹಾಕ್ಕೊಳ್ತಾ ಇದ್ದೀವಿ ತಿನ್ನೋದಕ್ಕೆ. ಆ್ಯಂಡ್ ನಮ್ಮಮ್ಮನೇ ಖಾರ ಎಲ್ಲ ಕಲಿಸ್ತಾರೆ, ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಮಾಡ್ತಾರೆ ನೋಡಿ. ಇವಾಗೆಲ್ಲ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಖಾರದ ಪುಡಿ, ನಿಂಬೆಹಣ್ಣು ರಸ ಮತ್ತು ಸ್ವಲ್ಪ ಎಣ್ಣೆ ಎಲ್ಲ ಹಾಕ್ಬಿಟ್ಟು ಎಲ್ಲ ಖಾರನ ಮಿಕ್ಸ್ ಮಾಡಿಟ್ಟಿದ್ದಾರೆ. ಇದನ್ನು ಫಿಶ್ಗೆಲ್ಲ ಕಲಿಸ್ತಾ ಇದ್ದಾರೆ. ಈ ಥರ ಖಾರನೆಲ್ಲ ಕೋಟಿಂಗ್ ಮಾಡಿಕೊಂಡು ನಾವು ತವ ಮೇಲೆ ಹಾಕಿ ಸುಟ್ಕೊಂಡು ತಿಂತೀವಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಕೆಲವೊಬ್ಬರು ಎಣ್ಣೆಯಲ್ಲಿ ಫ್ರೈ ಮಾಡ್ತಾರೆ, ಫುಲ್ಲು ಎಣ್ಣೆನ ಹಾಕ್ಬಿಟ್ಟು ಕಬಾಬ್ ಟೈಪ್. ಬಟ್ ನಮ್ಗೆ ಆ ಥರ ಬರೋದಿಲ್ಲ, ಟೇಸ್ಟ್ ಅಷ್ಟೊಂದು ಇರೋದಿಲ್ಲ. ಸೊ ತವ ಮೇಲೆ ಹಾಕಿ ಮಾಡೋದ್ರಿಂದ ತುಂಬ ಟೇಸ್ಟ್ ಇರುತ್ತೆ. ಆ್ಯಂಡ್ ಮಕ್ಕಳಿಗೆ ಫ್ರಾನ್ಸ್ ತಂದಿದ್ದಾರೆ. ಮತ್ತು ನನಗೆ ಈ ಕಡೆ ಲಾಸ್ಟ್ ಇದೆಯಲ್ಲ ಈ ಫಿಶ್ ತಿಂತೀನಿ ನಾನು. ಈ ದೊಡ್ಡ ದೊಡ್ಡ ಫಿಶ್ ನಾನು ತಿನ್ನೋದಿಲ್ಲ, ನಮ್ಮ ಮನೆಯವ್ರು ತಿಂತಾರೆ. ಸೊ ಅದರಿಂದ ಎಲ್ಲ ತಂದಿಟ್ಟಿದ್ದೀವಿ. ಆ್ಯಂಡ್ ನನ್ನ ಮಗಳು ನಿನ್ನೆಯಿಂದ ಕೇಳ್ತಾ ಇದ್ಲು, ಮಮ್ಮಿ ಫ್ರೆಂಚ್ ಫ್ರೈಸ್ ಮಾಡಿಕೊಡು ಅಂತೇಳಿ. ಸೊ ಅದರಿಂದ ಅವಳಿಗೆ ಸ್ವಲ್ಪ ಉಪ್ಮಾನ ತಿನ್ನಿಸಿ ಸ್ವಲ್ಪ ಫ್ರೆಂಚ್ ಫ್ರೈಸ್ನ ಮಾಡಿಕೊಡ್ತಾ ಇದ್ದೀನಿ. ನೋಡಿ ಈ ಫಿಶ್ ನೋಡಿ ಎಷ್ಟು ದೊಡ್ಡದಾಗಿದೆ. ನನಗಂತೂ ಈ ಫಿಶ್ ತಿನ್ನೋದಕ್ಕೆ ಆಗಲ್ಲ, ಒಂಥರ ಅನ್ನಿಸ್ತಾ ಇರುತ್ತೆ. ಬಟ್ ಚಿಕ್ಕ ಚಿಕ್ಕ ಫಿಶ್ ಆದರೆ ನಾನು ತಿಂತೀನಿ. ಫ್ರೆಂಡ್ಸ್ ಬೆಳಗ್ಗೆ ತಿಂಡಿಗೆ ನಾವು ಉಪ್ಮಾ ಮತ್ತು ಫಿಶ್ನ ಮಾಡಿದ್ವಿ, ಆ ತಿಂಡಿ ತಿಂದ್ವಿ. ಆ್ಯಂಡ್ ಇವಾಗ ಮಧ್ಯಾಹ್ನ ಸಾಂಬಾರನ್ನ ರೆಡಿ ಮಾಡಬೇಕು. ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಆ್ಯಂಡ್ ತರಕಾರಿ ಇನ್ನೂ ಏನೇನಿದೆ ಅಂತ ನೋಡಿಬಿಟ್ಟು ಸಾಂಬಾರನ್ನ ರೆಡಿ ಮಾಡಬೇಕು. ಆ್ಯಂಡ್ ಇವಾಗ ನಾನು ಸೋರೆಕಾಯಿ ಸಾಂಬಾರನ್ನ ಮಾಡೋಣ ಅಂಥೇಳಿ ಸೋರೆಕಾಯಿನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ತರಕಾರಿ ಸಾಂಬಾರು ಮಾಡಬೇಕು ಅಂತ ಅಂದ್ಕೊಂಡೆ. ಬಟ್ ಮೊನ್ನೆ ಎಲ್ಲ ತರಕಾರಿ ಸಾಂಬಾರನ್ನ ಮಾಡಿದ್ದೀವಿ, ಏನಕ್ಕೆ ಅಂತೇಳ್ಬಿಟ್ಟು ನೆಕ್ಸ್ಟ್ ಟೈಮ್ ಯಾವಾಗಾದರೂ ಮಾಡಿದಾಗ ತೋರಿಸೋಣ ಅಂತೇಳ್ಬಿಟ್ಟು ಇವಾಗ ಈಸಿಯಾಗಿ ಆಗೋ ಥರ ಸೋರೆಕಾಯಿ ಸಾಂಬಾರನ್ನ ಮಾಡಬೇಕು ಅಂಥೇಳಿ ಎಲ್ಲ ತೆಗೆದು ಹಚ್ಚಿಟ್ಕೊಳ್ತಾ ಇದ್ದೀನಿ. ಇನ್ನು ನಮ್ಮ ಮನೇಲಿ ಏನಾದರೂ ಸೋರೆಕಾಯಿ ಇದ್ದರೆ ಜಾಸ್ತಿ ಗ್ರೇವಿನ ಮಾಡ್ತೀನಿ, ಇಲ್ಲಾಂದರೆ ಪಲ್ಯನ ಮಾಡ್ತೀನಿ. ಆ್ಯಂಡ್ ನಮ್ಮ ಮನೆಯವ್ರಿಗೆ ಕೇಳಿದೆ ಏನು ಬೇಕು ಅಂತ ಹೇಳಿದ್ರೆ, ಇನ್ನು ನಾನು ಮಧ್ಯಾಹ್ನಕ್ಕೆ ಊಟಕ್ಕೆ ಬರೋದಿಲ್ಲ ಅಲ್ವಾ, ಏಕೆ ಮಾಡ್ತೀಯಾ, ಬೇರೆ ಏನಾದರೂ ಮಾಡು ಅಂತ ಹೇಳಿದ್ರು. ಸೊ ಅದರಿಂದ ಅವ್ರು ಮಧ್ಯಾಹ್ನ ಊಟಕ್ಕೆ ಬರೋದಿಲ್ಲ. ಒಂದೇ ಸಲ ಸಾಂಬಾರನ್ನ ಮಾಡಿದ್ರೆ ನೈಟ್ವರೆಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದೇ ಸಲ ಸಾಂಬಾರನ್ನ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವಾಗ 2 ಟೈಮ್ಗೂ ಬೇಕಲ್ವಾ ಸಾಂಬಾರು. ಸೊ ಅದರಿಂದ ನಾನು 1.5 ಕಪ್ ಆಗುವಷ್ಟು ತೊಗರಿಬೇಳೆನ ತಗೊಂಡು ಚೆನ್ನಾಗಿ ಒಂದು 3-4 ಸಲ ವಾಶ್ ಮಾಡ್ಕೊಳ್ತೀನಿ. ನನಗದೇನು ಒಂದು ಸಲ ವಾಶ್ ಮಾಡಿದ್ರೆ ನನಗಾಗೋದಿಲ್ಲ. ಸೊ ಅದರಿಂದ 3-4 ಟೈಮು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ಆನಿಯನ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಆನಿಯನ್ಸು, ಟೊಮೊಟೊ, ಮೆಣಸಿನ್ಕಾಯಿ
ಎಲ್ಲನೂ ಹಾಕ್ಕೊಳ್ತಾ ಇದ್ದೀನಿ. ಸೊ ಅದರಿಂದ ಎಲ್ಲನೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಮೆಣಸಿನ್ಕಾಯಿನೂ ಕಟ್ ಮಾಡೋದಿಲ್ಲ, ನಾನು ಹಾಗೆ ಹಾಕ್ಬಿಡ್ತೀನಿ. ಯಾಕಂದರೆ ಚೆನ್ನಾಗಿ ಸಾಂಬಾರಲ್ಲಿ ಬೆಂದಾಗ ಅದನ್ನು ಮಸಿತೀವಲ್ಲ, ಸೊ ಅದರಿಂದ ನಾನು ಮೆಣಸಿನ್ಕಾಯಿನೂ ಕಟ್ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಆ್ಯಂಡ್ ಇವಾಗ ಕುಕ್ಕರ್ ಒಳಗಡೆ ಏನೇನು ಹಾಕ್ತಾ ಇದ್ದೀನಿ ಅಂತೇಳಿ ಆಲ್ರೆಡಿ ನೀವೆಲ್ಲರೂ ನೋಡ್ತಾನೆ ಇರ್ತೀರ. ಆ್ಯಂಡ್ 7ರಿಂದ 8 ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಜಜ್ಜಿಬಿಟ್ಟು ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸಾಂಬಾರ್ದು. ಆ್ಯಂಡ್ ಒಂದು ಅರ್ಧ ಸ್ಪೂನ್ ಆಗುವಷ್ಟು, ಇಲ್ಲಾಂದರೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆನೂ ಹಾಕ್ಕೊಂಡೆ. ಆ್ಯಂಡ್ ಬೇಳೆ ಮುಳುಗುವಷ್ಟು ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಅದೆಲ್ಲ ಹಾಕ್ಕೊಂಡ್ಮೇಲೆ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನದ ಪುಡಿ, ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಈ ಸಾಂಬಾರನ್ನ ಮಾಡೋ ಅಷ್ಟರಲ್ಲಿ ನನ್ನ ಮಗಳು ಒಂದು 10 ಸಲ ಅಡುಗೆ ಮನೆಗೆ ಬಂದು ಹೋಗ್ತಾ ಇದ್ಲೇನೋ. ಅವಳು ಇದ್ಕೊಂಡು ಹೇಳ್ತಾನೆ ಇದ್ದಾಳೆ, ಮಮ್ಮಿ ನೀನು ಸಾಂಬಾರು ಮಾಡಿದ್ಮೇಲೆ ನನಗೇನಾದರೂ ಸ್ಪೆಷಲಾಗಿ ಮಾಡಿಕೊಡ್ಬೇಕು ಅಂತೇಳಿ. ಸರಿ ಮಾಡಿಕೊಡ್ತೀನಿ ಅಂತ ಹೇಳ್ತಾನೆ ಇದ್ದೆ. ಏನು ಬೇಕು ಅಂತ ಕೇಳಿದಾಗ ಅವಳು ಇಟ್ಕೊಂಡು ಪೊಟೊಟೊ ಇಷ್ಟು ದೊಡ್ಡದಿದೆಯಲ್ವ, ನನಗೇನಾದರೂ ಚಿಕ್ಕದಾಗಿ ಏನಾದರೂ ಒಂದು ಸ್ಪೆಷಲ್ಲಾಗಿ ಮಾಡಿಕೊಡು ಅಂತ ಹೇಳೋದು. ನಾನು ಇದ್ಕೊಂಡು ಬೆಳಗ್ಗೆ ಎಲ್ಲ ಫ್ರೆಂಚ್ ಫ್ರೈಸ್ ತಿಂದಿದ್ಯಲ್ವ, ಇವಾಗ ಏನು ಮಾಡಿಕೊಡ್ಬೇಕು ಅಂತ ಕೇಳ್ತಿದ್ದೆ. ಅವಳು ಇದ್ಕೊಂಡು ಏನಾದರೂ ಮಾಡ್ಕೊಡು ಮಮ್ಮಿ, ನಾನು ತಿಂತೀನಿ ಅಂದ್ಲು. ಸೊ ಆಲೂ ಫ್ರೈನ ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಆಲೂನೆಲ್ಲ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿಕೊಂಡು ಒಂದು ಬೌಲ್ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಒಂದು 3ರಿಂದ 4 ಟೈಮ್ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು. ಏಕೆಂದರೆ ಸಿಪ್ಪೆನೆಲ್ಲ ತೆಗೆದ್ಮೇಲೆ ಕಲರ್ ಚೇಂಜ್ ಆಗಿಬಿಡುತ್ತೆ ಆಲೂದು. ಸೊ ಅದರಿಂದ 3ರಿಂದ 4 ಟೈಮ್ ಚೆನ್ನಾಗಿ ವಾಶ್ ಮಾಡ್ಕೊಂಡು ತೊಳ್ಕೊಂಡ್ರೆ ನೋಡಿ ಈ ಥರ ಬರುತ್ತೆ, ವೈಟಾಗಿ ಕಾಣಿಸ್ತಾ ಇರುತ್ತೆ. ಏನಾದರೂ ಅಡುಗೆ ಮಾಡಬೇಕಂದ್ರೂ ಈ ಥರ ಮಾಡ್ಕೊಳ್ಳಿ. ಸ್ವಲ್ಪ ಉಪ್ಪಾಕಿ ಸ್ವಲ್ಪ ಹೊತ್ತು ಒಂದು 5ರಿಂದ 10 ನಿಮಿಷ ನೆನೆಸಿಟ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಒಂದು ಪೌಡರ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪೌಡರ್ ಅಂದರೆ ಬೇರೆ ಏನೂ ಅಲ್ಲ ಫ್ರೆಂಡ್ಸ್, ಆಲೂ ಫ್ರೈಗೆ ಸ್ವಲ್ಪ ಮಸಾಲೆನ ಹಾಕ್ಕೊಳ್ಬೇಕಲ್ಲ, ಸೊ ಅದನ್ನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ಕಡಲೆಬೀಜ, ಮೆಣಸು, ಜೀರಿಗೆ, ಎಳ್ಳು, ಸೋಂಪು ಮತ್ತು ಕಡಲೆಬೇಳೆ, ಒಣಮೆಣ್ಸಿನ್ಕಾಯಿ ಇಷ್ಟನ್ನೆಲ್ಲ ಹಾಕ್ಕೊಂಡು ಡ್ರೈ ರೋಸ್ಟ್ ಥರ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾವು ಒಣ ಕೊಬ್ಬರಿ ಬರುತ್ತಲ್ವ, ಅದನ್ನು ಸೇರಿಸಿದ್ರು ತುಂಬ ಟೇಸ್ಟ್ ಬರುತ್ತೆ. ನಾನು ಇಷ್ಟನ್ನೇ ಮಾಡ್ಕೊಳ್ತಾ ಇದ್ದೀನಿ, ಒಣ ಕೊಬ್ಬರಿ ಇರಲಿಲ್ಲ. ಸೊ ಅದನ್ನೆಲ್ಲ ಫ್ರೈ ಮಾಡಿಕೊಂಡು ಒಂದು ಕಡೆ ಎತ್ತಿಟ್ಕೊಳ್ಬೇಕು. ಇಷ್ಟರಲ್ಲಿ ನಮ್ಮ ಸಾಂಬಾರು ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ನಾವು ಇದನ್ನು ಚೆನ್ನಾಗಿ ಒಂದು ಸ್ಪೂನ್ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ರೆ ಅದೆಲ್ಲ ಬೆಂದಿರುತ್ತೆ ನೋಡಿ. ಒಂಥರ ಪಪ್ಪು ಥರ ಆಗುತ್ತೆ, ಚೆನ್ನಾಗಿ ಮಸ್ಕೊಳ್ಬೇಕು. ನೀವು ಮಸಿಯೋ ಇದಿದ್ರೇನು ಅದರಲ್ಲಿ ಮಸ್ಕೊಳ್ಬೋದು. ನಾನಿಲ್ಲಿ ಬರೀ ಒಂದು ಸ್ಪೂನಲ್ಲೇ ಮಸ್ಕೊಳ್ತಾ ಇದ್ದೀನಿ ನೋಡಿ, ಗೊತ್ತಾಗ್ತಾ ಇದೆಯಾ? ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ಆ್ಯಂಡ್ ಇವಾಗ ಸಾಂಬಾರಿಗೆ ಹಾಕೋದಕ್ಕೆ ಒಗ್ಗರಣೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಇವಾಗ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಒಣಮೆಣ್ಸಿನ್ಕಾಯಿ, ಕರಿಬೇವು, ಈರುಳ್ಳಿ ಇಷ್ಟನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಎಣ್ಣೆಯಲ್ಲಿ ಇವಾಗ ಒಗ್ಗರಣೆನ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟ ಹಾಕ್ಕೊಂಡ್ರೆ ನಮ್ಮ ಸಾಂಬಾರು ರೆಡಿಯಾಗಿರುತ್ತೆ. ಯಾವಾಗಲೂ ಸೋರೆಕಾಯಿನಲ್ಲಿ ಒಂದೇ ಥರ ರೆಸಿಪಿನ ಟ್ರೈ ಮಾಡ್ತಾ ಇದ್ರೆ ಈ ಥರ ಒಂದ್ಸಲ ಸೋರೆಕಾಯಿ ಪಪ್ಪನೂ ಟ್ರೈ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಈಸಿಯಾಗಿ ಆಗಿಬಿಡುತ್ತೆ. ಮಧ್ಯಾಹ್ನದ ಊಟಕ್ಕೆ ಸಿಂಪಲಾಗಿ ಮಾಡ್ಕೊಂಡು ಬಿಡ್ಬೋದು. ಈ ಸಾಂಬಾರು ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಅವಾಗಲೇ ಡ್ರೈ ರೋಸ್ಟ್ನ ಮಾಡ್ಕೊಂಡಿದ್ವಲ್ಲ, ಇದನ್ನೆಲ್ಲ ತಣ್ಣಗಾಕೋದಕ್ಕೆ ಬಿಟ್ಟಿದೆ. ಇವಾಗ ತಣ್ಣಗಾದ್ಮೇಲೆ ನಾನು ಒಂದು ಮಿಕ್ಸಿ ಜಾರ್ ಒಳಗಡೆ ತಗೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದಲ್ವ, ಇದನ್ನೆಲ್ಲ ತಗೊಂಡು ಇವಾಗ ಪುಡಿ ಮಾಡ್ಕೊಳ್ಬೇಕು. ಆ್ಯಂಡ್ ಪೌಡರ್ ಅಂದರೆ ಸ್ಮೂತ್ ಪೌಡರು ಅಲ್ಲ, ಹಾಗೆ ತರಿ ತರಿಯಾಗೂ ಅಲ್ಲ. ನೋಡಿ ಈ ಥರ ತೋರಿಸ್ದಲ್ವ, ಆ ಥರ ಮಾಡ್ಕೊಂಡು ಇಟ್ಕೊಳ್ಬೇಕು. ನೆಕ್ಸ್ಟ್ ಇವಾಗ ಒಗ್ಗರಣೆನ ಮಾಡ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆನ ಹಾಕಿ ಸಾಸಿವೆ, ಕರಿಬೇವು, ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಹೋಗಬೇಕು. ಸ್ವಲ್ಪನೇ ಹಾಕ್ಕೊಳ್ತಾ ಇರಬೇಕು. ಈ ಒಗ್ಗರಣೆ ಒಳಗಡೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. ಯಾಕೆಂದರೆ ನಾವು ಆಲೂ ಸಿಪ್ಪೆನೇ ತೆಗೆದಿರೋದ್ರಿಂದ ಬೇಗ ತಳ ಅಂಟ್ಕೊಂಡ್ಬಿಡುತ್ತೆ. ಸೊ ಅದರಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. ಆ್ಯಂಡ್ ಇವಾಗ ಬಂದುಬಿಟ್ಟು ಸ್ವಲ್ಪ ಉಪ್ಪು ಮತ್ತು ಅರಿಶಿನದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಆಲೂನ ಫ್ರೈ ಮಾಡ್ಕೊಳ್ತಾ ಇರಬೇಕು. ಅದು ಚೆನ್ನಾಗಿ ಅಂಟ್ಕೊಳ್ಬೇಕು ಆಲೂಗೆ, ಉಪ್ಪು ಮತ್ತು ಅರಿಶಿನದ ಪುಡಿ ಆ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇರಬೇಕು. ಚೆನ್ನಾಗಿ ಕಲಿಸ್ಕೊಳ್ಳೋದ್ರಿಂದ ತಳ ಅಂಟೋದಿಲ್ಲ. ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಒಂದು 10ರಿಂದ 15 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಬಿಡಬೇಕು.
ಆ್ಯಂಡ್ ಇವಾಗ ಬಂದು ನಾವು ಆವಾಗಲೇ ಡ್ರೈ ರೋಸ್ಟ್ನ ಮಾಡ್ಕೊಂಡಿದ್ವಲ್ಲ ಪೌಡರ್ನ, ಅದನ್ನು ಇವಾಗ ಮೇಲ್ಗಡೆ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಿದ್ದೀರಲ್ವ, ಈ ಥರ ನಾವೆಷ್ಟು ಕ್ವಾಂಟಿಟಿ ನೋಡಿಕೊಂಡು ನಾವು ಹಾಕ್ಕೊಳ್ಬೇಕಾಗುತ್ತೆ. ಜಾಸ್ತಿನೂ ಮಾಡ್ಕೊಳ್ಬಾರ್ದು, ಜಾಸ್ತಿ ಆಗಿದಾಗ ಖಾರ ಆಗೋಗ್ಬಿಡುತ್ತೆ ಮತ್ತು ತಿನ್ನೋದಕ್ಕೂ ಟೇಸ್ಟ್ ಇರೋದಿಲ್ಲ. ಮೀಡಿಯಮ್ ಆಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಹೋಗಬೇಕು. ಈ ಥರ ಫ್ರೈ ಅನ್ನೋದು ರೆಡಿ ಆಗುತ್ತೆ. ಫ್ರೆಂಡ್ಸ್, ಸಾಂಬಾರು ರೆಡಿ ಆಗಿದೆ ಮತ್ತು ಆಲೂ ಫ್ರೈನೂ ರೆಡಿ ಆಗಿದೆ. ಆ್ಯಂಡ್ ನನ್ನ ಮಗಳಿದ್ಕೊಂಡು ಆವಾಗಲಿಂದ ಕೇಳ್ತಾನೆ ಇದ್ದಾಳೆ, ನಾನು ಅಡುಗೆ ಮಾಡ್ತಾಯಿದ್ರೆ ಮಮ್ಮಿ ಏನಾದರೂ ಜ್ಯೂಸ್ ಮಾಡಿಕೊಡು ಅಂತೇಳಿ. ಯಾಕಂದರೆ ಇವತ್ತು ಅವಳು ಮನೆಯಲ್ಲೇ ಇದ್ದಾಳೆ, ಇವತ್ತು ಸ್ಕೂಲ್ಗೆ ಹೋಗಿಲ್ಲ. ಸೊ ಏನಾದರೂ ಮಾಡ್ಕೊಂಡು ಮಮ್ಮಿ ನನಗೆ ಹೊಟ್ಟೆ ಹಸಿತಾ ಇದೆ ಅಂತ ಕೇಳ್ತಾ ಇದ್ಲು. ಬೆಳಗ್ಗೆ ಉಪ್ಮಾ ತಿಂದ್ಲು, ಬಟ್ ಇವಾಗ ಏನಾದರೂ ಒಂದು ಜ್ಯೂಸ್ ಮಾಡ್ಕೊಡು ಮಮ್ಮಿ ಅಂತ ಕೇಳ್ತಾ ಇದ್ಲು. ಸೊ ಅದರಿಂದ ಅವಳಿಗೆ ಕೇಳ್ತೀನಿ ಏನು ಮಾಡ್ಕೊಡ್ಬೇಕು ಅಂತೇಳಿ, ಮತ್ತು ಅದು ಅವಳಿಗೆ ಮಾಡಿಕೊಡ್ತೀನಿ. ఇషిక నీకు ఏం కావాలా? నీకు ಯಾವ జ్యూస్ కావాలా? అప్పుడే అడగతా ఉంటావు కదా నాకు. కోకో పౌడర్ స్మూతీ, వాటర్ మెలన్ జ్యూస్. ಅವಳು ಮನೇಲಿದ್ದಾಗ ಏನಾದರೂ ಒಂದು ಮಾಡ್ಕೊಡ್ತಾನೆ ಇರ್ತೀನಿ. ಅವಳು ಸ್ವಲ್ಪ ಹ್ಯಾಪಿ ಆಗ್ತಾಳೆ. ಮಮ್ಮಿ ಬೆಳಗ್ಗೆಯಿಂದ ಸ್ಕೂಲ್ ಇಲ್ಲಲ್ವಾ, ನಂಗೆ ಏನಾದರೂ ಒಂದು ಡಿಫ್ರೆಂಟ್ ಆಗಿ ಮಾಡ್ಕೊಡು, ನಾನು ತಿಂತಾ ಹೋಗ್ತೀನಿ ಅಂತ ಹೇಳ್ತಾಳೆ. ಬಟ್ ಮಕ್ಕಳು ಮನೇಲಿದ್ರೆ ಏನೋ ಒಂಥರ ಖುಷಿ ಆಗುತ್ತೆ. ಬಟ್ ಹಾಗೆ ಹರಟೆನೂ ಹೊಡಿತಾ ಇರ್ತಾರಲ್ವಾ, ತಲೆನೋವು ಬಂದ್ಬಿಡುತ್ತೆ. ಅಂಡ್ ಈ ಸ್ಮೂತಿನ ಮಾಡಿದೆ ಫ್ರೆಂಡ್ಸ್. ನಾನು ಇದನ್ನ ಶಾರ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಂಡ್ ಫುಲ್ ಲೆಂತಿ ವಿಡಿಯೋ ಹೋಗ್ಬಿಡುತ್ತೆ. ಸೊ ಅದರಿಂದ ನಾನು ಶಾರ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಏನೇನು ಹಾಕಿದ್ದೀನಿ ಈ ಸ್ಮೂತಿಗೆ ಅಂತೇಳಿ. ತುಂಬಾ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ಅಂಡ್ ಕೋಕೋ ಪೌಡರ್ ಸ್ವಲ್ಪ ಯೂಸ್ ಮಾಡಿದ್ದೀನಲ್ವಾ, ಒಂಥರ ಕುಡಿಯೋದಕ್ಕೆ ಒಂಥರ ಕಾಫಿ ತರಾನು ಅನ್ನಿಸ್ತಾ ಇತ್ತು, ಮತ್ತೆ ಸ್ಮೂತಿ ತರಾನು ಅನ್ನಿಸ್ತಾ ಇತ್ತು. ತುಂಬಾ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಅವಳೇ ಹೇಳ್ಕೊಟ್ಲು ನನಗೆ, ಮಮ್ಮಿ ಕೋಕೋ ಪೌಡರ್ ಮಾಡು ತುಂಬ ಚೆನ್ನಾಗಿ ಬರುತ್ತೆ ಅಂತೇಳಿ. ಫಸ್ಟ್ ಟೈಮ್ ಮಾಡಿರೋದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಆ್ಯಂಡ್ ಮಕ್ಕಳೆಲ್ಲರೂ ಕೊಡಿದ್ರು. ಈ ಮಕ್ಕಳು ಬಂದ್ಬಿಟ್ಟು ನನ್ನ ಫ್ರೆಂಡ್ ಮಕ್ಕಳು. ಆ್ಯಂಡ್ ಅವಾಗವಾಗ ಮನೆ ಹತ್ರ ಬರ್ತಾ ಇರ್ತಾರೆ ಮಕ್ಕಳ ಜೊತೆ ಆಟ ಆಡ್ಕೊಳ್ಳೋದಕ್ಕೆ. ಫ್ರೆಂಡ್ಸ್, ಜಸ್ಟ್ ಇವಾಗ ಕೆಲಸ ಎಲ್ಲ ಮುಗೀತು. ಆ್ಯಂಡ್ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತೇಳಿ ಬಂದೆ. ಅಷ್ಟೊತ್ತಿಗೆ ಮೀಶೋ ಪಾರ್ಸಲ್ ಬಂದಿದೆ ಅಂತ ಹೇಳಿದ್ರು. ಸೊ ಅದರಿಂದ ಹೇಗಿದ್ರು ಬಂದ್ವಲ್ಲ, ನಿಮ್ಮ ಹತ್ರನೂ ಶೇರ್ ಮಾಡ್ಕೋಣ ಅಂತೇಳಿ ಓಪನ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ಡ್ರೆಸ್ ಬಂದುಬಿಟ್ಟು ಮೊನ್ನೆ ನನ್ನ ಫ್ರೆಂಡ್ದು ಮದುವೆ ಆಯ್ತಲ್ಲ, ಅವಾಗ ವೇರ್ ಮಾಡ್ಕೋಣ ಅಂತ ಅಂದ್ಕೊಂಡು ಬುಕ್ ಮಾಡಿದ್ದೆ. ಬಟ್ ಸ್ವಲ್ಪ ಲೇಟ್ ಆಯಿತು. ಇದು ಬಂದು ನಾನು ಅಮೆಝಾನಲ್ಲಿ ತೊಗೊಂಡಿದ್ದು. ತುಂಬ ಅಂದರೆ ತುಂಬ ಸಿಂಪಲ್ ಆಗಿದೆ. ಆ್ಯಂಡ್ ಇವಾಗ ಸಮ್ಮರ್ ಬೇರೆ ಹತ್ರ ಬರ್ತಾ ಇದೆಯಲ್ವಾ, ಸೊ ಈ ಥರ ಒಂದು ಲೈಟ್ ವೆಯ್ಟ್ ಡ್ರೆಸ್ಸು ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ಇವಾಗ ಪಿಂಕ್ ಕಲರ್ ಸ್ಯಾರಿ ತೋರಿಸ್ದೆ ಅಲ್ವಾ, ಅದು ನನಗೆ ಇಷ್ಟ ಆಗಿಲ್ಲ. ಸೊ ಅದರಿಂದ ನಾನು ಜಾಸ್ತಿ ತೋರಿಸೋದಕ್ಕೆ ಹೋಗಿಲ್ಲ. ಆ್ಯಂಡ್ ಈ ಮೆರೂನ್ ಬ್ಲೌಸ್ ಅಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ನನಗೆ. ನನ್ನ ಹತ್ರ ಒಂದು ಸ್ಯಾರಿ ಇದೆ. ಸೊ ಅದರಿಂದ ಆ ಸ್ಯಾರಿಗೆ ಮ್ಯಾಚ್ ಆಗೋ ಥರ ಬ್ಲೌಸು, ಮತ್ತು ಇನ್ನೊಂದು ಇವಾಗ ಸ್ಯಾರಿನ ತೋರಿಸ್ದೆಲ್ಲ ಪಿಂಕ್ ಕಲರ್ ನೆಟ್ಟೆಡು, ಅದು ಒಂದು ಬ್ಲೌಸ್ಗೆ ತರಿಸಿದೆ. ಬಟ್ ಅದು ಇಷ್ಟ ಆಗಿಲ್ಲ. ಆ್ಯಂಡ್ ಈ ಬ್ಲೌಸ್ನ ತೋರಿಸ್ತಾ ಇದ್ದೀನಲ್ವ, ಇದಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ತುಂಬ ಗ್ರ್ಯಾಂಡಾಗಿ ಕೊಟ್ಟಿದ್ದಾರೆ ವರ್ಕ್ ಎಲ್ಲನೂ. ನನಗಂತೂ ತುಂಬ ಇಷ್ಟ ಆಯಿತು. ಕಡಿಮೆ ಪ್ರೈಸ್ಗೆ ಈ ಥರ ಒಂದು ವರ್ಕ್ ಬಂದಿದೆ ಅಂದರೆ ನಂಗೆ ನಂಬೋದಕ್ಕೆ ಆಗ್ತಾ ಇಲ್ಲ. ಆ್ಯಂಡ್ ಸ್ಟಾರ್ಟಿಂಗಲ್ಲಿ ಇವಾಗ ಪಿಂಕ್ ಕಲರ್ ಸ್ಯಾರಿನ ತೋರಿಸ್ದೆ ಅಲ್ವಾ, ಈ ಬ್ಲೌಸ್ಗೆ ನಾನು ತರಿಸಿದ್ದು. ಬಟ್ ಅದಕ್ಕೂ ಮ್ಯಾಚೇ ಆಗ್ತಾ ಇಲ್ಲ. ಬಟ್ ಆನ್ಲೈನಲ್ಲಿ ನೋಡಿದಾಗ ಕರೆಕ್ಟ್ ಮ್ಯಾಚ್ ಅಂದ್ಕೊಂಡು ತರಿಸ್ದೆ, ಬಟ್ ಮ್ಯಾಚೇ ಆಗ್ತಾ ಇರಲಿಲ್ಲ. ಬಟ್ ಈ ಸ್ಯಾರಿನೂ ಅಷ್ಟೇ ಫುಲ್ಲು ನೆಟ್ಟೆಡ್ ಅಲ್ವಾ, ನನಗೆ ಏನೋ ಒಂಥರ ಅನ್ನಿಸ್ತಾ ಇತ್ತು. ನಾನು ನೆಟ್ಟೆಡ್ ಅಷ್ಟೊಂದು ಯೂಸ್ ಮಾಡೋದಿಲ್ಲ. ಸೊ ಅದರಿಂದ ಅದು ರಿಟರ್ನ್ನ ಮಾಡಿಬಿಟ್ಟೆ. ಆ್ಯಂಡ್ ಇವಾಗ ಸ್ವಲ್ಪ ಕೆಲಸ ಇದೆ, ಬಟ್ಟೆಗಳನ್ನೆಲ್ಲ ಫೋಲ್ಡ್ ಮಾಡಬೇಕು. ಸೊ ಅದರಿಂದ ಇಲ್ಲೇ ಕುತ್ಕೊಂಡಿದ್ದೀನಿ. ಆ್ಯಂಡ್ ದಿನ ಬಿಟ್ಟು ದಿನ ನಮ್ಮ ಮನೆಯಲ್ಲಿ ಬಟ್ಟೆನ ವಾಶ್ ಮಾಡ್ತಾ ಇರ್ತೀವಿ. ಆ್ಯಂಡ್ ದಿನ ಬಿಟ್ಟು ದಿನ ನಮ್ಮ ಮನೆಯಲ್ಲಿ ಫೋಲ್ಡ್ ಮಾಡ್ತಾನೆ ಇರ್ತೀವಿ ಬಟ್ಟೆಗಳು. ನಮ್ಮ ಮನೆಯಲ್ಲಿ ವಾಷಿಂಗ್ ಮಿಷಿನ್ ಅಂತೂ ಪುರ್ಸೊತ್ತೇ ಇರೋದಿಲ್ಲ. ಅಷ್ಟೊಂದು ಬಟ್ಟೆಗಳನ್ನ ವಾಷಿಂಗ್ ಮಿಷಿನ್ಗೆ ಹಾಕ್ಕೊಳ್ತಾನೆ ಇರ್ತೀವಿ. ಆ್ಯಂಡ್ ಡೈಲಿ ಯೂಸ್ ಮಾಡೋವು ಅವೆಲ್ಲ ಇರುತ್ತಲ್ಲ, ಸೊ ಅದರಿಂದ. ಆ್ಯಂಡ್ ಬಟ್ಟೆಗಳನ್ನೆಲ್ಲ ಫೋಲ್ಡ್ ಮಾಡಿದ್ಮೇಲೆ ಎಲ್ಲ ಅವಾಗಿಂದ ಆವಾಗಲೇ ಎತ್ತಿಟ್ಕೊಂಡು ಬಿಡ್ತೀನಿ. ಆ್ಯಂಡ್ ಬೆಳಗ್ಗೆಯಿಂದ ಈ ಥರ ರೊಟೀನ್ ಇರುತ್ತೆ ಫ್ರೆಂಡ್ಸ್. ಇನ್ನು ಸಂಜೆ ಆಗಿದೆ. ಆ್ಯಂಡ್ ರೂಮಲ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಕಸ ಗಿಸ ಎಲ್ಲ ಗುಡಿಸ್ಕೊಂಡು ಆ್ಯಂಡ್ ಫೇಸ್ ವಾಶ್ನ ಮಾಡ್ಕೊಂಡು ಬಂದೆ. ಫೇಸ್ ವಾಶ್ಗೆ ಬಂದುಬಿಟ್ಟು ನಾನು ಸಿಂಪಲ್ ಫೇಸ್ ವಾಶ್ನ ಯೂಸ್ ಮಾಡ್ತೀನಿ. ಆ್ಯಂಡ್ ಬೆನ್ಝಲ್ ಕ್ರೀಮ್ನ ಯೂಸ್ ಮಾಡ್ತೀನಿ ಸಂಜೆ ಟೈಮಲ್ಲಿ. ಯಾಕಂದರೆ ನನಗೆ ಪಿಂಪಲ್ಸ್ ಬರ್ತಾ ಇರುತ್ತೆ. ಬೆನ್ಝಲ್ ಕ್ರೀಮ್ನ ಯೂಸ್ ಮಾಡೋದ್ರಿಂದ ನನಗೆ ಪಿಂಪಲ್ಸ್ ಅಷ್ಟೊಂದು ಬರೋದಿಲ್ಲ. ಸೊ ಅದನ್ನು ರೊಟೀನಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಆ್ಯಂಡ್ ಇವಾಗ ಸಂಜೆ ಟೈಮಲ್ವಾ ಸ್ವಲ್ಪ ಕಾಫಿ ಕುಡಿಯೋಣ ಅಂತೇಳಿ ಕಾಫಿನ ಇಟ್ಕೊಳ್ತಾ ಇದ್ದೀನಿ. ಇನ್ನು ಸಂಜೆ ಟೈಮಲ್ಲಿ ಕಾಫಿ
ಹೊಡಿತಾ ನನ್ನ ಮಕ್ಳಿಗೂ ಹೋಮ್ವರ್ಕ್ನ ಮಾಡಿಸ್ಬಿಡ್ತಾ ಇರ್ತೀನಿ. ಹೋಮ್ವರ್ಕ್ ಕೊಟ್ಟಿದ್ರೆ ಹೋಮ್ವರ್ಕು, ಇಲ್ಲಾಂದರೆ ಏನಾದರೂ ಪ್ರಾಜೆಕ್ಟ್ ವರ್ಕ್ನ ಮಾಡಿಸ್ತಾ ಇರ್ತೀನಿ ಕೂತ್ಕೊಂಡು ಸಂಜೆ ಟೈಮಲ್ಲಿ. ಆ್ಯಂಡ್ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಬೆಳಗ್ಗೆಯಿಂದ ಈವ್ನಿಂಗ್ ರೊಟೀನ್ ನಂದು ಯಾವ ಥರ ಇತ್ತು ಅಂತೇಳ್ಬಿಟ್ಟು. ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನನ್ನ ಈ ಒಂದು ವ್ಲಾಗ್ನಲ್ಲಿ ನಿಮ್ಗೆ ಯಾವ ಪಾಯಿಂಟ್ ನಿಮ್ಗೆ ಇಷ್ಟ ಆಯಿತು ಅಂತೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.